ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೆಂತೆ ಮುದ್ದೆ ಅಥವಾ ಗೋಧಿ ಮುದ್ದೆ ಅಂತ ಕರೀತಾರೆ, ಆ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮೆಂತೆ ಮುದ್ದೆಗೆ ನಾನು ಫಸ್ಟು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನಲ್ಲಿ 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು 3 ಮುದ್ದೆ ಮಾಡೋಕ್ಕೆ 2 ಗ್ಲಾಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ಲೇಮ್ನ ಜಾಸ್ತಿನಲ್ಲೇ ಇಟ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇದ್ರೇ ಬೇಗ ನೀರು ಬಿಸಿ ಆಗುತ್ತೆ. ನೀರು ಬೇಗ ಬಿಸಿ ಆದರೆ ಮುದ್ದೆನೂ ಚೆನ್ನಾಗಿ ಬೇಯುತ್ತೆ ಆ ಟೈಮಲ್ಲಿ. ಇವಾಗ ಒಂದು ಬೌಲಿಗೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ನೀರು ಬಿಸಿ ಆಗ್ತಾ ಇದೆ ಫ್ರೆಂಡ್ಸ್. ಇವಾಗ ನೀರು ಬಿಸಿ ಆಗೋ ಟೈಮಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೀರು ಬಿಸಿ ಆಗ್ತಾ ಇದೆ. ನೀರು ಬಿಸಿ ಆಗಬೇಕಾದ್ರೆ ಈ ಬೆಲ್ಲನೂ ಕರಗುತ್ತೆ ಅದ್ರ ಜೊತೆಯಲ್ಲಿ. ಆವಾಗ ಬೆಲ್ಲ ಕರಗಿದ್ರೆ ನೀರು ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಅಷ್ಟರಲ್ಲಿ ನಾನು ಮುದ್ದೆಗೆ ಕೊಟ್ಟರೆ ಅಂತ ಹಾಕ್ತಾರೆ ಫ್ರೆಂಡ್ಸ್, ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಇವಾಗ 2 ಸ್ಪೂನ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಈ ನೀರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು, ಇವಾಗ ಈ ನೀರು ಕುದ್ದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದನ್ನು ವಾಟರ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಆ್ಯಡ್ ಮಾಡ್ಕೋಬೇಕು ಅದನ್ನು. ಮತ್ತು ಮುದ್ದೆ ಕೋಲನ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುದ್ದೆ ಕೋಲು ಯಾಕೆ ಅಂತಂದರೆ ಸ್ವಲ್ಪ ಗಂಟಿದ್ರೂ ಅದು ತಿರುಗಿಸ್ಬೇಕಾದ್ರೇ ಅದು ಒಡೆದೋಗುತ್ತೆ. ಅದಕ್ಕೆ ಹದವಾಗಿ ಬರುತ್ತೆ ಒಂದೇ ರೀತಿಯಲ್ಲಿ. ಮುದ್ದೆ ಕೊಟ್ಟರೆ ಅಂತ ಕರೀತಾರೆ ಫ್ರೆಂಡ್ಸ್ ಅದನ್ನು. ಅದು ಗಟ್ಟಿಗೆ ಆಗೋವರೆಗೂ ನಾವು ಮುದ್ದೆ ಕೋಲನ್ನು ತೆಗಿಬಾರ್ದು. ಅದರಲ್ಲಿ ಅದನ್ನು ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್. ಹಂಗಾದ್ರೇ ಅದು ಮುದ್ದೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು ಕಡೆಗೆ ಹಿಟ್ಟು ಥರ ಆಗುತ್ತೆ, ಒಂದು ಕಡೆಗೆ ಕುದಿಯತ್ತಿರುತ್ತೆ, ಅದು ಬೇಯೋದಿಲ್ಲ. ಹದವಾಗಿ ಒಂದೇ ಸಮಕ್ಕೆ ಬೇಯಬೇಕು ಅಂದರೆ ಅದನ್ನು ತೆಗಿಬಾರ್ದು. ತೆಗ್ದಿದಂಗೆ ತಿರುಗಿಸ್ತಾನೆ ಇರಬೇಕು. ಇದು ಮೆಂತೆ ಹಿಟ್ಟು ತುಂಬ ಹೆಲ್ತಿ ಫುಡ್ಡು ಫ್ರೆಂಡ್ಸ್. ಮುದ್ದೆ ಹಿಟ್ಟನ್ನು ಹೇಗೆ ಮಾಡ್ಕೊಳೋದು ಅಂತಲೂ ನಾನು ಈ ರೆಸಿಪಿನಲ್ಲಿ ನಿಮಗೆ ಹೇಳ್ತೀನಿ. ನೀವು ಅದನ್ನು ನೋಟ್ ಮಾಡಿಕೊಂಡು ನೀವು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ. ಇದು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ತುಂಬ ಹೆಲ್ತಿ ಫುಡ್ಡು. ಬಾಣಂತಿಯರಿಗಂತೂ ತುಂಬ ಒಳ್ಳೆ ಫುಡ್ಡು ಫ್ರೆಂಡ್ಸ್. 45 ದಿನ ಆದಮೇಲೆ ಮುದ್ದೆ ಕೊಡಿ ಬಾಣಂತಿಯರಿಗೆ. ಮತ್ತು ಚಿಕ್ಕ ಮಕ್ಕಳಿಗಲ್ಲ, 1 ಇಯರ್ ಆದಮೇಲೆ ಮೆಂತೆ ಮುದ್ದೆ ಕೊಡಿ ಮಕ್ಕಳಿಗೆ. 1 ಇಯರ್ ಮಕ್ಕಳಿಗೆ ಕೊಡ್ಬೋದು. ತುಂಬ ಒಳ್ಳೆ ಫುಡ್ ಇದು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ನೋಡಿ, ಆ ಥರ ಅದಕ್ಕೆ ಬರಬೇಕು. ಇವಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ. ಯಾಕೆ ಅಂದರೆ ಇಲ್ಲಿ ಕುದೀತಿರೋದ್ರಿಂದ ಇದು ಹೊರಗಡೆ ಎಲ್ಲ ಸಿಡಿಯುತ್ತೆ ಫ್ರೆಂಡ್ಸ್. ಇದು ಮುದ್ದೆ ಹಿಟ್ಟನ್ನು ನಾನಿವಾಗ ಹಾಕ್ತಾಯಿದ್ದೀನಿ. 1 ಬೌಲ್ ಹಿಟ್ಟು ತೊಗೊಂಡಿದ್ದೀನಿ. ಹೆಚ್ಚಿನದಾಗಿ ಯಾಕೆ ಬಾಣಂತಿಯರಿಗೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ನಾವು ಮೆಂತ್ಯ ಮತ್ತು ಉದ್ದಿನಬೇಳೆನ ಯೂಸ್ ಮಾಡಿರ್ತೀವಿ. ಹಾಗಾಗಿ ಇದನ್ನು ನಾವು ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಕೊಡ್ತಾರೆ ಅಂತ, ಏನು ಫುಡ್ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಏನು ಕೊಡ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ನಾವು ಆ ಥರ ರೆಸಿಪಿನೂ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಮುದ್ದೆ ಬೇಯ್ತಾ ಇದೆ. ನಾನು ಅಷ್ಟರಲ್ಲಿ ನಿಮಗೆ ನಾನು ಈ ಹಿಟ್ಟನ್ನು ಯಾವ ಥರ ರೆಡಿ ಮಾಡಿಕೊಂಡೆ ಅಂತ ಹೇಳ್ತೀನಿ. 2 kg ಅಕ್ಕಿಗೆ ನಾನು ಅರ್ಧ kg ಗೋಧಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಟೀ ಗ್ಲಾಸಲ್ಲಿ ಉದ್ದಿನಬೇಳೆ ಮತ್ತು 1 ಗ್ಲಾಸು ಮೆಂತ್ಯ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಯಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಿಲ್ಲಿಗೆ ಹಾಕ್ಸ್ಕೊಂಡಿದ್ದೀವಿ. ಮುದ್ದೆ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಮುದ್ದೆ ಬೇಯಬೇಕು. ಆ ಕಡೆ ಫುಲ್ಲು ಸುತ್ತ ಎಲ್ಲ ಯೆಲ್ಲೋ ಕಲರಲ್ಲಿ ಬರಬೇಕು. ಅದು ಬಂದಮೇಲೆ ಅದಕ್ಕೆ ಬೆಂದಿದೆ ಅಂತ ಅರ್ಥ. ಆವಾಗ ನಾವು ಮುದ್ದೆನ ಚೆನ್ನಾಗಿ ತಿರುಗಿಸ್ಕೋಬೇಕು. ಹಿಟ್ಟು ಎಲ್ಲ ಈ ಥರ ಹೊಂದ್ಕೊಳೋ ಥರ. ಮುದ್ದೆ ಕೋಲನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಫ್ರೆಂಡ್ಸ್. ಮುದ್ದೆ ಕೋಲು ತೆಗೆದ್ರೆ ಈ ಮುದ್ದೆ ಗಂಟು ಬೀಳುತ್ತೆ. ಅದಕ್ಕೋಸ್ಕರ ಒಂದೇ ಸಮವಾಗಿ ಅದಕ್ಕೆ ನಾವು
ಮುದ್ದೆನ ತಿರುಗಿಸ್ತಾನೆ ಇರಬೇಕು, ಹಿಟ್ಟು ಹೊಂದ್ಕೊಳೋ ಥರ. ಗಂಟು ಬೀಳದೇ ಇರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಗಂಟು ಬಿದ್ದರೆ ಮುದ್ದೆ ಚೆನ್ನಾಗಿರೋದಿಲ್ಲ. ಎರಡೂ ಕಡೆಯಿಂದನೂ ತಿರುಗಿಸಿ ನೋಡಿ, ಈ ಥರನೂ ಎರಡೂ ಕಡೆಯಿಂದನೂ ತಿರುಗಿಸ್ತಾನೆ ಇರಿ. ಮುದ್ದೆ ಒಂದೇ ಅದಕ್ಕೆ ಚೆನ್ನಾಗಿ ಬೇಯುತ್ತೆ ಆವಾಗ. ತಿರುಗಿಸ್ತಾನೆ ಇರಬೇಕು, ಅದು ಫುಲ್ಲು ಒಂದು ಶೇಪಿಗೆ ಬರೋವರೆಗೂ ತಿರುಗಿಸ್ತಾನೆ ಇರಬೇಕು. ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗೋದು ಯಾವಾಗ ಅಂದರೆ ಅದು ಅಂಟಬಾರ್ದು, ಅಂಟಿದರೆ ಮುದ್ದೆ ಬೆಂದಿಲ್ಲ ಅಂತ ಅರ್ಥ. ಬೇಯ್ತಾನೆ ಇರಬೇಕು ಫ್ರೆಂಡ್ಸ್, ಅದು ಬೆಂದ್ರೇ ಅದು ಕೂಡಿಸ್ತಿದ್ದಾಗ್ಲೂ ಬೇಯ್ತಾನೆ ಇರಬೇಕು. ಬೆಂದ್ರೇ ಅದು ಚೆನ್ನಾಗಿ ಮುದ್ದೆ ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟಿಯಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಮುದ್ದೆ ತೆಳ್ಳಗಾಗಿದೆ, ಹಂಗಾಗಿ ಅದು ನೋಡ್ತಿದ್ದಂಕಲೇ ಈ ಥರ ತಿರುಗಿಸ್ಬೇಕಾದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್, ತೆಳ್ಳಗಾಗಿದೆಯಾ ಗಟ್ಟಿಗಾಗಿದೆಯಾ ಅದು ಅಂತ. ಆವಾಗ ಮತ್ತೆ ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಕೊಂಡು ನಾನು ತಿರುಗಿಸ್ತಾ ಇದ್ದೇನೆ ನೋಡಿ. ಈ ಥರ ತಿರುಗಿಸ್ಕೊಂಡಾಗ ಅದು ಗಟ್ಟಿಗಾಗಬೇಕು ಫ್ರೆಂಡ್ಸ್, ಮುದ್ದೆ ಕೂಡಿಸ್ತಿದ್ದಂಗೆ ಗಟ್ಟಿಗಾಗಬೇಕು ನೋಡಿ. ಅಲ್ಲಿ ಅಂಟುತ್ತಾ ಇಲ್ಲ, ಇವಾಗ ಅಂಟಿದರೆ ಅದು ಮುದ್ದೆ ಬೆಂದಿಲ್ಲ ಅಂತ ಅರ್ಥ. ಚೆನ್ನಾಗಿ ನಾದ್ಕೋಬೇಕು ಅದನ್ನು, ಮುದ್ದೆನ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಹಿಟ್ಟು ಹಾಕಿದ್ದೀವಲ್ವ ಫ್ರೆಂಡ್ಸ್, ಸ್ವಲ್ಪ ಬೇಯಬೇಕು ಅದು ಅದೇ ಪ್ಯಾನಲ್ಲಿ. ಬಾಣಂತಿಯರಿಗೆ ಮಾಡಿಕೊಡಿ ಫ್ರೆಂಡ್ಸ್, ಇದ್ರ ಜೊತೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಕೊಡಿ. ಸ್ವಲ್ಪ ಸಾಂಬಾರು, ತಿಳಿ ಸಾಂಬಾರು ನನಗೆ ಕೊಡಿ, ಗಟ್ಟಿ ಸಾಂಬಾರೆಲ್ಲ ಕೊಡಬೇಡಿ ಬಾಣಂತಿಯರಿಗೆ. ಖಾರ ಇರೋದು ಕೊಡಬೇಡಿ, ಖಾರ ಆದರೆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಬಾಣಂತಿಯರಿಗೆ ಇದನ್ನು ಸ್ವಲ್ಪ ಸಾಂಬಾರಲ್ಲಿ, ತಿಳಿ ಸಾಂಬಾರಲ್ಲಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಾಗೇ ಮುದ್ದೆ ಮತ್ತು ತುಪ್ಪನೂ ತಿಂದ್ರೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ನಾದ್ಕೋಬೇಕು, ಚೆನ್ನಾಗಿ ಕೂಡಿಸ್ಕೋಬೇಕು ಇದನ್ನು ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಅದು ಕೈ ಬಟ್ಲು ಅಂತ ಕರೀತಾರೆ, ನಾವು ಅದನ್ನು ಉಡ್ಡಿಂದ ಮಾಡಿಸ್ಕೊಂಡಿರೋದು. ನಿಮ್ಮ ಕಡೆ ಯಾವುದರಲ್ಲಿ ಮಾಡ್ತಾರೆ ಮುದ್ದೆನ, ಯಾವುದರಲ್ಲಿ ಕೂಡಿಸ್ಕೊತಾರೆ ಕಟ್ತಾರೆ ಅಂತ ಗೊತ್ತಿಲ್ಲ ನನಗೆ, ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಹಾಕ್ಕೊಂಡು ನಾವು ಅದನ್ನು ಮುದ್ದೆನ ಕಟ್ಟೋದು ಅಂತ ಹೇಳ್ತಾರೆ ನೋಡಿ. ಆ ಥರ ನೋಡಿ, ಅದು ಅಂಟಬಾರ್ದು, ಅದಕ್ಕೆ ಅಂಟಿಲ್ಲ ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಶೇಪ್ ನೋಡಿ ಫ್ರೆಂಡ್ಸ್, ನಾವು ಯಾವ ಶೇಪಲ್ಲಾದ್ರೂ ಮುದ್ದೆನ ರೆಡಿ ಮಾಡ್ಕೋಬೋದು. ರೌಂಡ್ ಶೇಪ್ ಬಂದಿದೆ, ನೀಟಾಗಿ ಮುದ್ದೆ ಬೆಂದಿದೆ ಅಂತ ಅರ್ಥ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮ್ಮ ತುಪ್ಪ ಹಾಕಿ ಇದನ್ನು ಸರ್ವ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಫುಡ್, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ನಿಮ್ಮ ರುಚಿಕರವಾದ ಮೆಂತ್ಯ ಮುದ್ದೆ ಮತ್ತು ಸಾಂಬಾರು.